ಇನ್ನು 3 ರಾಜ್ಯಗಳಲ್ಲಿ ಮೆಗಾ ವೋಟಿಂಗ್. ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಏಕ ಹಂತದ ಮತದಾನ ಆರಂಭ. ಇನ್ನು 3 ರಾಜ್ಯಗಳಲ್ಲಿ ಮೆಗಾ ವೋಟಿಂಗ್. ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲಿ ಏಕ ಹಂತದ ಮತದಾನ ಆರಂಭ. ಕೇರಳದ 140, ಅಸ್ಸಾಂನ 126 ಹಾಗೂ ಪುದುಚೇರಿಯ 30 ಸ್ಥಾನಗಳಿಗೆ ಭವಿಷ್ಯ ನಿರ್ಧಾರ ಆಗುತ್ತೆ. ಇವತ್ತು ಕೇರಳದಲ್ಲಿ ಇತಿಹಾಸವನ್ನ ಸೃಷ್ಟಿ ಮಾಡಲಿಕ್ಕೆ ಎಲ್ಡಿಎಫ್ ಪಣ ತೊಟ್ಟಿದೆ. ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಗೆಲುವಿನ ಮೇಲೆ ಬಿಜೆಪಿ ಕಣ್ಣಿದೆ. ಅಧಿಕಾರ ವಾಪಸ್ ಪಡೆಯಲು ಕಾಂಗ್ರೆಸ್ ಕೂಡ ಕಸರತ್ತನ್ನ ಮಾಡ್ತಾ ಇದೆ. ಪುದುಚೇರಿಯಲ್ಲಿ ರಂಗಸ್ವಾಮಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಗಳ ನಡುವೆ ಭಾರೀ ಸೆಣಸಾಟ. ಮೇ 4ರಂದು ಎಲ್ಲಾ ರಾಜ್ಯದ ಚುನಾವಣೆ ಫಲಿತಾಂಶ ಪ್ರಕಟ ಆಗುತ್ತೆ. ಇಂದು 3 ರಾಜ್ಯಗಳಲ್ಲಿ ಮೆಗಾ ವೋಟಿಂಗ್. ಒಂದು ಕಡೆ ಬೈ ಎಲೆಕ್ಷನ್, ಮತ್ತೊಂದು ಕಡೆ ಈಗ ಕೇರಳ, ಅಸ್ಸಾಂ ಮತ್ತು ಪುದುಚೇರಿಯಲ್ಲೂ ಕೂಡ ಏಕ ಹಂತದ ಮತದಾನ ಆರಂಭ. ಈಗ ಸದ್ಯಕ್ಕೆ ಕೇರಳದಲ್ಲೂ ಕೂಡ ಇತಿಹಾಸವನ್ನ ಸೃಷ್ಟಿ ಮಾಡಬೇಕು ಅಂತ ಈಗ ಎಲ್ಡಿಎಫ್ ಅವರು ಪಣ ತೊಟ್ಟಿದ್ದಾರೆ. ಮತ್ತೊಂದು ಕಡೆ ಅಸ್ಸಾಂನಲ್ಲಿ ಹ್ಯಾಟ್ರಿಕ್ ಗೆಲುವಿನ ಮೇಲೆ ಬಿಜೆಪಿ ಕೂಡ ಕಣ್ಣೆತ್ತಿದೆ. ಆದ್ರೆ ಅಧಿಕಾರ ನಮಗೆ ವಾಪಸ್ ಬೇಕು. ಈಗ ಕಾಂಗ್ರೆಸ್ ಆಡಳಿತವನ್ನ ನಡೆಸ್ತಾ ಇತ್ತು, ಹಾಗಾಗಿ ಮತ್ತೆ ನಾವೇ ಅಧಿಕಾರಕ್ಕೆ ಬರಬೇಕು ಅಂತ ಕಾಂಗ್ರೆಸ್ನವರು ಕೂಡ ಭಾರೀ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಪುದುಚೇರಿಯಲ್ಲಿ ರಂಗಸ್ವಾಮಿ ನೇತೃತ್ವದ ಎನ್ಡಿಎ ಜೊತೆಗೆ ಮೈತ್ರಿಕೂಟಗಳ ನಡುವೆ ಈಗ ಭಾರೀ ಸೆಣಸಾಟ ಕೂಡ ನಡೆಯಲಿದೆ. ಇನ್ನು ಮೇ 4ರಂದು ಎಲ್ಲಾ ರಾಜ್ಯದ ಚುನಾವಣೆ ಫಲಿತಾಂಶ ಕೂಡ ಪ್ರಕಟ ಆಗುತ್ತೆ. ಇನ್ನು ದೇಶಾದ್ಯಂತ ಈಗ ತೀವ್ರ ಕುತೂಹಲವನ್ನ ಮೂಡಿಸಿರುವಂತದ್ದು ಅಂದ್ರೆ ಕೇರಳ, ಅಸ್ಸಾಂ ಮತ್ತೆ ಪುದುಚೇರಿ ವಿಧಾನಸಭೆ ಚುನಾವಣೆಗಳು. ಯಾಕೆಂತಂದ್ರೆ ಏಕ ಹಂತದಲ್ಲಿ ನಡೀತಾ ಇದೆ. ಜೊತೆಗೆ ಈಗ ಏನಂತಂದ್ರೆ ಒಂದು ಕಡೆ ಬೈ ಎಲೆಕ್ಷನ್ ಟೆನ್ಷನ್ ಆದ್ರೆ ಮತ್ತೊಂದು ಕಡೆ ಒಂದು ಕೇರಳ ಕ್ಷೇತ್ರ ಆಗಿರಬಹುದು, ಅಸ್ಸಾಂ ಆಗಿರಬಹುದು, ಪುದುಚೇರಿ ಆಗಿರಬಹುದು, ಈ ಎಲ್ಲಾ ಕ್ಷೇತ್ರಗಳಲ್ಲೂ ಕೂಡ ತಮ್ಮ ಒಂದು ಅಸ್ತಿತ್ವ ಉಳಿಬೇಕು, ತಮ್ಮ ಅಧಿಕಾರ ಸ್ಥಾಪನೆ ಆಗಬೇಕು ಅಂತ ಅಲ್ಲೂ ಕೂಡ ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಅಸ್ಸಾಂನಲ್ಲಿ ಈಗ 126 ಸ್ಥಾನಗಳು, ಕೇರಳದಲ್ಲಿ 140 ಸ್ಥಾನಗಳು ಮತ್ತು ಪುದುಚೇರಿಯಲ್ಲಿ 30 ಸ್ಥಾನಗಳಿಗೆ ಮತದಾನ ಕೂಡ ನಡೆಯಲಿದೆ. ಎಲ್ಲಾ ಕಡೆ ಈಗ ಮೇ 4ರಂದು ಫಲಿತಾಂಶ ಕೂಡ ಪ್ರಕಟ ಆಗತ್ತೆ. ಏನು ಮುಖ್ಯವಾಗಿ ಈಗ 3 ರಾಜ್ಯಗಳ ಮೆಗಾ ವೋಟಿಂಗ್. ಈಗ ಕೇರಳ, ಅಸ್ಸಾಂ, ಪುದುಚೇರಿಯಲ್ಲಿ ಏಕ ಹಂತದ ಮತದಾನ ಕೂಡ ಆರಂಭ. ಇನ್ನು ಕೇರಳದ 140 ವಿಧಾನಸಭಾ ಕ್ಷೇತ್ರಗಳಿಗೆ ಒಂದೇ ಹಂತದಲ್ಲಿ ಒಂದು ಮತದಾನ ನಡೀತಾ ಇದೆ. ಆಡಳಿತಾರೂಢ ಎಲ್ಡಿಎಫ್ ಏನಿದೆ, ಜೊತೆಗೆ ಪ್ರತಿಪಕ್ಷ ಯುಡಿಎಫ್ ನಡುವೆ ಈಗ ನೇರ ಹಣಾಹಣಿ ಕೂಡ ಏರ್ಪಟ್ಟಿದ್ರೆ ಬಿಜೆಪಿ ಕೂಡ ಪ್ರಬಲ ಪೈಪೋಟಿಯನ್ನ ನೀಡ್ತಾ ಇದೆ. ಇನ್ನು ಅಸ್ಸಾಂ ಕೂಡ ಗಮನಿಸ್ತಾ ಹೋಗ್ಬೇಕಾಗುತ್ತೆ. ಅದು ಕೂಡ ಬಹಳ ಪ್ರಮುಖವಾದ ಕ್ಷೇತ್ರ. ಇಂದು ಮತದಾನ ಅಲ್ಲಿ ನಡೀತಾ ಇದೆ. ಇಲ್ಲಿ ಬಿಜೆಪಿ ನೇತೃತ್ವದ ಮೈತ್ರಿ ಕೂಡ ಅಧಿಕಾರವನ್ನ ಉಳಿಸ್ಕೊಳ್ಬೇಕಾಗಿದೆ. ಹಾಗಾಗಿ ಬಹಳ ಕಸರತ್ತು ಮಾಡ್ತಾ ಇದ್ದಾರೆ, ಬಹಳ ಪ್ರಯತ್ನ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಕಾಂಗ್ರೆಸ್ ಮೈತ್ರಿಕೂಟ ಅಧಿಕಾರವನ್ನ ಹಿಡಿಯಲು ಕೂಡ ಕಸರತ್ತನ್ನ ನಡೆಸ್ತಾ ಇದೆ. ಇನ್ನು ಪುದುಚೇರಿ ಕ್ಷೇತ್ರವನ್ನ ನಾವು ನೋಡ್ತಾ ಹೋದ್ರೆ 30 ವಿಧಾನಸಭಾ ಕ್ಷೇತ್ರಗಳನ್ನ ಹೊಂದಿರುವಂತಹ ಈ ಪುದುಚೇರಿಯಲ್ಲಿ ಇವತ್ತು ಒಂದೇ ಹಂತದಲ್ಲಿ ಮತದಾನ ಪ್ರಕ್ರಿಯೆ ಕೂಡ ಆರಂಭ ಆಗಿದೆ. ಇನ್ನು ಎನ್ಆರ್ಸಿ ಮತ್ತೆ ಬಿಜೆಪಿ ಮೈತ್ರಿಕೂಟ ಹಾಗೂ ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟದ ನಡುವೆ ಸಮರ ಕೂಡ ಏರ್ಪಟ್ಟಿದೆ. ಸದ್ಯಕ್ಕೆ ಮೆಗಾ ಫೈಟ್ ಜೋರಾಗಿ ನಡೀತಾ ಇದೆ. ಅಸ್ಸಾಂ, ಪುದುಚೇರಿ, ಕೇರಳ ಸದ್ಯಕ್ಕೆ ಬಹಳ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಜೊತೆಗೆ ಇವಾಗ ಕೇರಳದಲ್ಲಿ ತ್ರಿಕೋನ ಕದನ ಏರ್ಪಟ್ಟಿದೆ ಅಂತ ಹೇಳ್ಬೋದು. ಕೇರಳದಲ್ಲಿ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ನೇತೃತ್ವದ ಅಧಿಕಾರದಲ್ಲಿರುವಂತಹ ಎಲ್ಡಿಎಫ್ ಸತತ 3ನೇ ಅವಧಿಗೆ ಅಧಿಕಾರವನ್ನು ಹಿಡಿಯಲು ಈಗ ಪ್ರಯತ್ನ ಕೂಡ ಮಾಡ್ತಾ ಇದೆ. ಇದುವರೆಗೆ ರಾಜ್ಯದಲ್ಲಿ ಯಾವುದೇ ಮೈತ್ರಿಕೂಟ ಅಂತಹ ಸಾಧನೆಯನ್ನು ಕೂಡ ಸಾಧಿಸಲ್ಲ. ಯಾಕೆಂತಂದ್ರೆ 3ನೇ ಅವಧಿಗೂ ಕೂಡ ಅಧಿಕಾರವನ್ನ ಹಿಡಿಯೋದು ಅಂದ್ರೆ ಬಹಳ ಕಷ್ಟ. ಜನರ ನಾಡಿ ಮಿಡಿತವನ್ನ ಅರಿತಂತಹ ಪಕ್ಷ ಆದ್ರೆ ಮಾತ್ರ ಇದೆಲ್ಲವೂ ಕೂಡ ಸಾಧ್ಯ ಆಗುತ್ತೆ. ಜನರ ನಾಡಿ ಮಿಡಿತ ಏನು, ಜನರಿಗೆ ನಮ್ಮ ಪಕ್ಷದಿಂದ ಏನು ಕೊಡಬೇಕಾಗತ್ತೆ, ಜನರು ಏನು ಅಪೇಕ್ಷೆ ಮಾಡ್ತಾ ಇದ್ದಾರೆ ಅನ್ನೋದು ಮೊದಲು ಗೊತ್ತಾಗಬೇಕಾಗುತ್ತೆ ಯಾವುದೇ ಪಕ್ಷಕ್ಕಾದ್ರೂ. ಹಾಗಾಗಿ ಎಲ್ಡಿಎಫ್ ಈಗ ಸತತ 3ನೇ ಅವಧಿಗೆ ಅಧಿಕಾರ ಹಿಡಿಬೇಕು ಅಂತ ನಾನಾ ರೀತಿಯ ಪ್ರಯತ್ನ ಕೂಡ ಮಾಡ್ತಾ ಇದೆ. ಇನ್ನು 10 ವರ್ಷದ ನಂತರ ಅಧಿಕಾರಕ್ಕೆ ಬರಲು ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಏನಿದೆ, ಯುಡಿಎಫ್ ಕೂಡ ಈಗ ಯತ್ನ ಮಾಡ್ತಾ ಇದೆ. ಮೊದಲ ಬಾರಿ ಬಿಜೆಪಿ ಸಂಪೂರ್ಣ ಬಲದೊಂದಿಗೆ ಈಗ ಅಖಾಡಕ್ಕಿಳಿದಿತ್ತು. ಇನ್ನು ಅಸ್ಸಾಂನಲ್ಲೂ ಕೂಡ ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಅಸ್ಸಾಂನಲ್ಲಿ ಬಿಜೆಪಿ ಸತತ 3ನೇ ಬಾರಿ ಗೆಲುವಿಗೆ ಯತ್ನ ಮಾಡ್ತಾ ಇದೆ. ಕಾಂಗ್ರೆಸ್ 10 ವರ್ಷದ ನಂತರ ಅಧಿಕಾರಕ್ಕೆ ಬರಲು ಈಗ ಯತ್ನಿಸ್ತಾ ಇದೆ. ಇನ್ನು ಕೆಲವು ಪ್ರಾದೇಶಿಕ ಪಕ್ಷಗಳು ಕೂಡ ಈಗ ಪ್ರಬಲವಾಗಿದೆ. ಇನ್ನು ಪುದುಚೇರಿಯಲ್ಲೂ ಕೂಡ ಯಾವ ರೀತಿ ಆಗಿದೆ ಅಂತಂದ್ರೆ ಅಲ್ಲೆಲ್ಲವೂ ಕೂಡ ಪಕ್ಷಗಳಿಗೆ ಸೆಣಸಾಟವನ್ನ ನಡೆಸ್ತಾ ಇದೆ. 30 ವಿಧಾನಸಭಾ ಕ್ಷೇತ್ರಗಳಿರುವಂತಹ ಪುದುಚೇರಿಯಲ್ಲಿ 2 ಪ್ರಮುಖ ಕೂಟಗಳಿದ್ದಾವೆ. ಯಾವ ಕೂಟಗಳು ಅಂತಂದ್ರೆ ಒಂದು ಕಡೆ ಎನ್ಡಿಎ, ಮತ್ತೊಂದು ಕಡೆ ಎಸ್ಪಿಎ. ಹಾಗೂ ಕೇರಳದಲ್ಲಿ ಮತದಾನಕ್ಕಾಗಿ ಚುನಾವಣಾ ಸಿಬ್ಬಂದಿ ಈಗ ವಿದ್ಯುನ್ಮಾನ ಮತಯಂತ್ರಗಳನ್ನು ಕೂಡ ಆಲ್ರೆಡಿ ತೆಗೆದುಕೊಂಡು ಹೋಗಿದ್ದಾರೆ. ಯಾಕೆಂತಂದ್ರೆ ವೋಟಿಂಗ್ ಈಗ ಆಲ್ರೆಡಿ ಪ್ರಾರಂಭ ಆಗಿದೆ. ಸದ್ಯಕ್ಕೆ ನೋಡ್ಬೇಕಾಗುತ್ತೆ ಏನಾಗುತ್ತೆ. ಇನ್ನು 16 ಗೆಲುವಿಗೆ ಬೇಕಾದ ಮ್ಯಾಜಿಕ್ ನಂಬರ್ ಆಗಿದೆ. ಹಾಗಾಗಿ ಅದನ್ನ ಪಡ್ಕೊಳ್ತಾರ. ಎನ್ಡಿಎ ಈಗ ಅಧಿಕಾರದಲ್ಲಿದ್ದು ಸದ್ಯಕ್ಕೆ ಪ್ರಸ್ತುತ ಮುಖ್ಯಮಂತ್ರಿ ರಂಗಸ್ವಾಮಿ ಪುನಃ ಅಧಿಕಾರಕ್ಕೆ ಆಸೆಯನ್ನ ಕಾಣ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗುತ್ತೆ ಅಂತ ಕೂಡ ನೋಡ್ಬೇಕಾಗುತ್ತೆ. ಈಗ ನಾವು ಇಲ್ಲಿ ಯಾವ ರೀತಿಯಾಗಿ ಬಾಗಲಕೋಟೆ ಮತ್ತೆ ದಾವಣಗೆರೆ ದಕ್ಷಿಣ ಕ್ಷೇತ್ರ ಬಹಳ ಪ್ರತಿಷ್ಠೆಯ ಕಣವಾಗಿ ಮಾರ್ಪಾಡಾಗಿದೆ. ಜೊತೆಗೆ 2 ಕ್ಷೇತ್ರಗಳನ್ನು ಕೂಡ ಗೆಲ್ಲಲೇಬೇಕು ಅಂತ ಕಾಂಗ್ರೆಸ್ ಮತ್ತೆ ಬಿಜೆಪಿ ಯಾವ ರೀತಿ ಸೆಣಸಾಟವನ್ನ ನಡೆಸ್ತಾ ಇದೆ, ಯಾವ ರೀತಿ ಹೋರಾಟವನ್ನ ಮಾಡ್ತಾ ಇದೆ, ಜೊತೆಗೆ ಜನರ ನಾಡಿ ಮಿಡಿತ
ಅಧಿಕಾರವನ್ನು ಅರಿಲಿಕ್ಕೆ ಯಾವ ರೀತಿ ಪ್ರಯತ್ನಗಳನ್ನ ಮಾಡ್ತಾ ಇದೆ, ಅದೇ ರೀತಿಯಲ್ಲಿ ಈಗ ಅಸ್ಸಾಂ ಆಗಿರಬಹುದು, ಪುದುಚೇರಿ ಆಗಿರಬಹುದು, ಕೇರಳ ಆಗಿರಬಹುದು, ಅಲ್ಲಿರುವಂತಹ ಪಕ್ಷಗಳಿಗೆ ಒಂದು ದೊಡ್ಡ ಸವಾಲಾಗಿದೆ. ಏನೇ ಆದ್ರೂ ಕೂಡ ಅಧಿಕಾರವನ್ನ ಬಿಟ್ಕೊಡಬಾರದು, ಅಧಿಕಾರವನ್ನ ತಮ್ಮ ಬಳಿ ಉಳಿಸ್ಕೊಳ್ಬೇಕು, ಜೊತೆಗೆ ಅಧಿಕಾರವನ್ನ ಯಾವುದೇ ರೀತಿಯ ಹಸ್ತಾಂತರ ಮಾಡಬಾರದು ಅಂತ ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಇನ್ನು ಮುಖ್ಯವಾಗಿ ಕೇರಳದಲ್ಲಿ 140 ವಿಧಾನಸಭಾ ಕ್ಷೇತ್ರಗಳಿದ್ದಾವೆ. ಅದು ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. 140 ವಿಧಾನಸಭಾ ಕ್ಷೇತ್ರಗಳು ಅಂತಂದ್ರೆ ಅಲ್ಲಿ ಬಹುಮತ ಯಾವ ಪಕ್ಷಕ್ಕೆ ಸಿಗುತ್ತೆ, ಯಾವ ಪಕ್ಷ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳುತ್ತೆ, ಯಾವ ಪಕ್ಷಕ್ಕೆ ಜನರು ಮತ ಹಾಕ್ತಾರೆ, ಅದೆಲ್ಲವೂ ಕೂಡ ಬಹಳ ಮುಖ್ಯ ಆಗುತ್ತೆ. ಇನ್ನು 4ನೇ ತಾರೀಕುವರೆಗೂ ಕಾಯಲೇಬೇಕಾಗುತ್ತೆ. ಯಾಕೆಂತಂದ್ರೆ 4ನೇ ತಾರೀಕು ರಿಸಲ್ಟ್ ಇದೆ. ರಿಸಲ್ಟ್ ಬಂದ ನಂತರ ಅಭ್ಯರ್ಥಿಗಳ ಭವಿಷ್ಯ ಏನಾಗಿದೆ, ಆ ಒಂದು ಮತಪಟ್ಟಿಗೆಯಲ್ಲಿ 4ನೇ ತಾರೀಕುವರೆಗೂ ಕೂಡ ಭದ್ರವಾಗಿರುತ್ತೆ ಅಭ್ಯರ್ಥಿಗಳ ಒಂದು ಭವಿಷ್ಯ, ಈ ಒಂದು ಚುನಾವಣಾ ಭವಿಷ್ಯ ಏನಾಗಿದೆ ಅಂತ. ಆದ್ರೆ 4ನೇ ತಾರೀಕುವರೆಗೂ ಎಲ್ಲರೂ ಕೂಡ ವೆಯ್ಟ್ ಮಾಡಲೇಬೇಕು. ಸದ್ಯಕ್ಕಂತೂ ಈ ಒಂದು ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಈ ಒಂದು ಮತದಾನ ಪ್ರಕ್ರಿಯೆ ಈಗ ಆರಂಭ ಆಗಿರೋದ್ರಿಂದ ಎಲ್ಲಾ ಅಭ್ಯರ್ಥಿಗಳಲ್ಲೂ ಕೂಡ ಒಂದು ರೀತಿಯ ಢವಢವ ಶುರುವಾಗಿದೆ. ಕೇವಲ ಅಭ್ಯರ್ಥಿಗಳಲ್ಲಿ ಮಾತ್ರ ಅಲ್ಲ, ಜೊತೆಗೆ ಪಕ್ಷಗಳಲ್ಲೂ ಕೂಡ ಭಯ ಶುರುವಾಗಿದೆ. ಯಾಕೆಂತಂದ್ರೆ ಅಲ್ಲಿ ತಮ್ಮ ಅಧಿಕಾರವನ್ನ ಸ್ಥಾಪನೆ ಮಾಡಲೇಬೇಕು ಅಂತ ಬಹಳ ಕಸರತ್ತನ್ನ ಮಾಡಿದ್ರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.